ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಿಮಗಂತೂ ಈಗಾಗಲೇ ಕಳೆದ 3-4 ದಿನದಿಂದ ಸೌದಿ ವರ್ಸಸ್ ನಮ್ಮ ನಿಂಗಪ್ಪ ಖರೇನ್ನವರ್ ಇವ್ರು ನಡೆದಂಥ ಒಂದಿಬ್ಬರು ಸತ್ಯವಂತರಾಗಿ ಹೇಳ್ತಾ ಇದ್ದಾರೆ. ಇಲ್ಲ, ನಾನು ಹೋಗಿದ್ದು ಅಲ್ಲಿ ಒಳಗೆ ಸತ್ಯ, ನಮ್ಮ ಪಡೆದ ಅವರು ಸ್ವತಃ ಸೌದಿ ಮತ್ತು ಅವ್ರ ಮಗ ಪಡೆದಿದ್ದಾರೆ ಅಂತೇಳಿ ಅವ್ರು ಕಂಪ್ಲೇಂಟು ಮಾಡಿದ್ದಾರೆ. ಈಗಾಗಲೇ FIR ಆಗ್ಯದ. ಇನ್ನು ಅವರು ಆನೆ ಏನೇನೋ ಮಾಡ್ತಾಯಿದ್ದಾರೆ, ನಾವು ಮಾಡಿಲ್ಲ, ನಾವು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾರು ಸತ್ಯವಂತರು? ಇಬ್ಬರಲ್ಲೇ ಈ ನಿಂಗಪ್ಪ ಖರೇನ್ನವರು ಸತ್ಯವಂತರೋ ಅಥವಾ ಸೌದಿ ಮತ್ತು ಅವ್ರ ಮಗ ಸತ್ಯವಂತರೋ, ಅದನ್ನು ತನಿಖೆ ಅಂತ ಗೊತ್ತಾಗುವಂಥ ವಿಷಯ. ಅದರ ಹಿಂದಿದ್ದಂಥದ್ದು ಅದರ ರಾಜಕೀಯ ಒಂದು ಕಡೆ ಇಟ್ಟುಬಿಡೋಣ ಅದನ್ನು. ಯಾಕಂತಂದ್ರೆ ಇನ್ನದು ಕಾನೂನು ಅಡಿಯಲ್ಲಿರೋದ್ರಿಂದ ಕಾನೂನು ಅದಕ್ಕೆ ತೆಗೆದುಕೊಳ್ತದ ನಿರ್ಧಾರ. ಹೀಗಾಗಿ ಆ ವಿಷಯವನ್ನು ಚರ್ಚೆ ಮಾಡಿದ್ರು. ಇನ್ನು ಇಲ್ಲಿ ಬಂದಂಥದ್ದು ಏನಪ್ಪ ಅಂದ್ರೆ, ಒಂದು FIR ಅಂತ ಆಯಿತು, ನ್ಯಾಯದ ಕಟಕಟೆಯಲ್ಲಿ ಅದು ಹೋಯಿತು. ಇನ್ಮೇಲದ ನೌಕರರು, ಡಿಸಿಸಿ ಬ್ಯಾಂಕ್ ನೌಕರರು ಸ್ಟ್ರೈಕ್ ಮಾಡಬೇಕಾ? ಅವ್ರೇನು ತಮ್ಮ ಸತ್ಯತೆ ಸಲುವಾಗಿ ಏನು ಡಾಕ್ಯುಮೆಂಟ್ಸ್ ಬೇಕು ಅದು ಅವತ್ತು ಹೇಳ್ತಾ ಇದ್ದಾರೆ. ನೌಕರರು ಅದನ್ನು ಕೊಡಲಿ, ಯಾರು ಭ್ರಷ್ಟರಿದ್ದಾರೆ, ಯಾರು ದುಷ್ಟರಿದ್ದಾರೆ ಅದು ಹೊರಗೆ ಬರಲಿ. ಇದರಲ್ಲಿ ತಪ್ಪಿದ ಯಾರೂ ಇದ್ದವರು ಶಿಕ್ಷೆ ಆಗಲಿ, ಸೌದಿಯವ್ರಿಗಾಗಲಿ ಈ ನಿಂಗಪ್ಪನವ್ರಿಗೆ ಆಗಲಿ, ಯಾರು ತಪ್ಪು ಮಾಡಿದವರಿಗೆ ಸರಿ ಇದ್ದವು ಪ್ರಶ್ನೆ ಇಲ್ಲ. ಇದು ಜಾತಿ ಆ ಹಿನ್ನೆಲೆ ಈ ಹಿನ್ನೆಲೆ ರಾಜಕೀಯ ಬೇಕಾಗಿಲ್ಲ, ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಜನಸಾಮಾನ್ಯರೇ ಮಾತಾಡ್ತಾ ಇದ್ದಾರೆ. ಇಲ್ಲ, ಆದರೆ ಈ ಒಂದು ಮೂಮೆಂಟ್ ಏನಿದೆ ಅದರಲ್ಲೂ ನೌಕರರು